ವಿಜಯನಗರ ಸಾಮ್ರಾಜ್ಯದ ಕುರಿತು ಇನ್ ದಿ ಎಂಪೈರ್ ಆಫ್ ದಿ ಗಾಡ್ ಕಿಂಗ್ ಪುಸ್ತಕ ಗಣ್ಯಮಾನ್ಯರಿಂದ ಬಿಡುಗಡೆ. ಗಂಗಾವತಿ ವಿಶ್ವವಿಖ್ಯಾತ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಆನೆಗುಂದಿ ಸಂಸ್ಥಾನದ ಮಹಾರಾಜರಾಗಿರುವ ಶ್ರೀ ಕೃಷ್ಣದೇವರಾಯ ಹಾಗೂ ಶ್ರೀಮತಿ ರತ್ನಶ್ರೀ ರಾಯ್ ಅವರ ಪುತ್ರರಾದ ತಿರುಮಲ ವೆಂಕಟದೇವರಾಯರು ವಿಜಯನಗರ ಸಾಮ್ರಾಜ್ಯದ ವೈಭವ ಕುರಿತು ಬರೆದಿರುವ ಇನ್ ದಿ ಎಂಪೈರ್ ಆಫ್ ದಿ ಗಾಡ್ ಕಿಂಗ್ ಪುಸ್ತಕ ಫೆಬ್ರವರಿ 28ರ ಹಂಪಿ ಉತ್ಸವದಲ್ಲಿ ವಸತಿ ಹಾಗೂ ವಕ್ಫ್ ಸಚಿವರು ಹಾಗೂ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿಯವರು ಸೇರಿದಂತೆ ಗಣ್ಯಮಾನ್ಯರಿಂದ ಬಿಡುಗಡೆಗೊಳಿಸಲಾಯಿತು. ತಿರುಮಲ ವೆಂಕಟರಾಯರು ಶ್ರೀ ಕೃಷ್ಣದೇವರಾಯರ 20ನೇ ವಂಶಸ್ಥರು ಮತ್ತು ಆನೆಗುಂದಿ ಸಂಸ್ಥಾನದಲ್ಲಿ ವಿಜಯನಗರ ಅರಸರ ಉತ್ತರಾಧಿಕಾರಿಯಾಗಿದ್ದು, ಇವರು ಆನೆಗುಂದಿಯ ರಾಜ ಶ್ರೀ ಕೃಷ್ಣದೇವರಾಯರ ಮಗ ಮತ್ತು ರಾಜ ಶ್ರೀ ಅಚ್ಯುತ ದೇವರಾಯರ ಮೊಮ್ಮಗರಾಗಿದ್ದಾರೆ. ಇವರು ಇಂಗ್ಲೆಂಡ್ನ ಡರ್ಹಮ್ ವಿಶ್ವವಿದ್ಯಾಲಯದಿಂದ ಇತಿಹಾಸದಲ್ಲಿ ಪದವಿ ಪಡೆದಿದ್ದಾರೆ. ಇದು ಇವರ ಮೊದಲ ಪುಸ್ತಕವಾಗಿದ್ದು, ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ಆಕರ್ಷಕ ನಿರೂಪಣೆಯ ರೂಪದಲ್ಲಿ ಹೇಳುವ ಗುರಿಯನ್ನ ಪುಸ್ತಕ ಹೊಂದಿದೆ. ಸದರಿ ಪುಸ್ತಕವು ಮಾರ್ಚ್ ಕೊನೆಯವರಾದ ನಂತರ ಲಭ್ಯವಾಗಲಿದೆ ಎಂದು ತಿಳಿಸಿದರು. ನನ್ನ ಮಗ ತಿರುಮಲ ವೆಂಕಟದೇವರಾಯ ಇನ್ ದ ಎಂಪೈರ್ ಆಫ್ ದ ಗಾಡ್ ಕಿಂಗ್ ಅಂತ ಒಂದು ಇಂಗ್ಲಿಷ್ನಲ್ಲಿ ಒಂದು ಹಿಸ್ಟಾರಿಕಲ್ ಫಿಕ್ಷನ್ ಬರೆದಿದ್ದಾರೆ. ಅದು ನಿನ್ನೆ ಹಂಪಿ ಉತ್ಸವನಲ್ಲಿ ನಾವು ರಿಲೀಸ್ ಮಾಡಿದ್ದೀವಿ. ನನ್ನ ಮಗನಿಗೆ ಚಿಕ್ಕನಿಂದಲೇ ತುಂಬ ಹಿಸ್ಟ್ರಿ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕೆ ಡರಮ್ ಯೂನಿವರ್ಸಿಟಿ ಇಂಗ್ಲೆಂಡ್ನಲ್ಲಿ ಓದುವಾಗ ಆವಾಗ ಈ ಪುಸ್ತಕ ಬರೆದಿದ್ದ ಅಲ್ಲಿ. ಈಗ ಸದ್ಯಕ್ಕೆ ಇಂಗ್ಲೀಷ್ನಲ್ಲಿದೆ. ಇದನ್ನು ನಾವು ಕನ್ನಡ ಮತ್ತು ತೆಲುಗುನಲ್ಲೂ ಟ್ರಾನ್ಸ್ಲೇಟ್ ಮಾಡ್ತೀವಿ. ಇವನು ಯಾಕೆ ಈ ಪುಸ್ತಕ ಬರೆದಿದ್ದಾನಂದರೆ, ಈಗ ಬರೀ ಹಿಸ್ಟ್ರಿನ ಓದಕ್ಕೆ ಹೋದರೆ ಅದು ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಈಗ ನನ್ನ ಮಗ ಇದನ್ನ ಒಂದು ಕಥೆ ರೂಪದಲ್ಲಿ ಬರೆದಿದ್ದಾನೆ. ಆ ಕಾಲದಲ್ಲಿ ಏನಾಗಿತ್ತು ಅದು ಒಂದು ಸ್ಟೋರಿ ಥರ ಬರೆದ್ರೆ ಅದು ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವನದೊಂದು ಸಣ್ಣ ಪ್ರಯತ್ನ ಇದು. ಇದು ನಾವು ಎಲ್ಲ ಸುತ್ತಮುತ್ತ ಲೈಬ್ರರೀಸ್ನಲ್ಲಿ, ಕಾಲೇಜಸ್ನಲ್ಲಿ ಎಲ್ಲ ಕಡೆ ಇದು ಕೊಡಬೇಕಂತ, ಜನಕ್ಕೆ ಇತಿಹಾಸದ ಬಗ್ಗೆ ಸರಿಯಾದ ನಾಲೆಜ್ ಇರಬೇಕು. ನಾವು ನಮ್ಮ ಇತಿಹಾಸ ನಮಗೆ ಗೊತ್ತಿಲ್ಲ ಅಂದರೆ ನಾವು ಮತ್ತೆ ಅದೇ ಮಿಸ್ಟೇಕ್ಸ್ ಮತ್ತೆ ರಿಪೀಟ್ ಮಾಡ್ತೀವಿ. ಅದಕ್ಕೆ ಕರೆಕ್ಟ್ ಇತಿಹಾಸ ಗೊತ್ತಿರಬೇಕು ನಮಗೆ. ತಾವೆಲ್ಲರೂ ಈ ಪುಸ್ತಕ ಈ ಮಾರ್ಚ್ ಎಂಡ್ನಲ್ಲಿ ಈ ಪುಸ್ತಕ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ಈ ಪುಸ್ತಕ ಓದಿ ಇದ್ರ ಬಗ್ಗೆ ನಮಗೆ ತಿಳಿಸ್ರಿ. ನಿಮ್ಮ ಕಮೆಂಟ್ಸ್ ಎಲ್ಲ ಹೇಳಿದರೆ ನನ್ನ ಮಗನಿಗೆ ಇನ್ನೂ ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. So this is the book that I've written called In the Empire of the God King. So this is my little attempt at propagating the history of the Vijayanagara Empire, the Karnataka Samrajya. So this book is a historical fiction, is an account of historical fiction. So it covers the years from 1490 till 1565. This book is the first of a series which will cover the years from 1490 till 1565. So my main protagonist is completely fictional, and through his eyes I've explored the world of medieval India and interacted with historical characters, historical figures such as Sri Krishnadevaraya and Ramaraya. So this book is an attempt also to propagate the history of our northern Karnataka, which is so rich in history and cultural legacy. And it is here where the empires such as the Rashtrakuta Empire, the Chalukya Empire, and lastly the Vijayanagara Empire, all these figures which reign paramount not only in the history of Karnataka but also in the history of India. So this is, as I said, my first attempt, and sooner or later I intend to cover all these great empires because this is a very important region. And once again, so this is my first and small attempt at covering all of those things and covering the reign of my glorious ancestors. ನಮಸ್ಕಾರ. ಈಗ ತಾನೇ ರಾಯರು ಹೇಳ್ದಂಗೆ ಅವನಿಗೆ ಚಿಕ್ಕಂದಿಂದನೂ ಇತಿಹಾಸ ಬಗ್ಗೆ ತುಂಬ ಆಸಕ್ತಿ ಇತ್ತು. ಅವನು 3rd ಇಲ್ಲ 4th ಸ್ಟ್ಯಾಂಡರ್ಡಲ್ಲಿ ಇದ್ದಾಗೆ ಲೆಗಸಿ ಆಫ್ ಲೆಜಿಸ್ಟನ್ ಅಂತ ಹೇಳಿ ಒಂದು ಸಣ್ಣ ಸ್ಟೋರಿ ಬುಕ್ ಥರ ಬರೆದಿದ್ದ. ಸೊ
ಅದು ಅವನಿಗೆ ಎಷ್ಟು ಇದು ಇಂಟ್ರೆಸ್ಟ್ ಹಿಸ್ಟ್ರಿಯಲ್ಲಿ ಅಂದರೆ ಎಲ್ಲ ಅವನಿಗೆ ನಮ್ಮ ಮೆಡಿವಿಯಲ್ ಕಿಂಗ್ಡಮ್ಸ್ ಬಗ್ಗೆ ಆಗಿರಲಿ, ಆ ಮ್ಯಾಪ್ಸ್ ಹಾಕೋದಾಗಿರಲಿ ತುಂಬ ಇಂಟ್ರೆಸ್ಟಿಂದ ಸಣ್ಣವನಿಂದ ಮಾಡ್ತಾ ಇದ್ದಾನೆ. ಸೊ ಆಸ್ ಪೇರೆಂಟ್ಸ್ ನಮಗೆ ತುಂಬ ಒಂದು ಇಟ್ ಈಸ್ ಅ ವೆರಿ ಪ್ರೌಡ್ ಫೀಲಿಂಗ್, ಮಗ ಇಷ್ಟು ಇಂಟ್ರೆಸ್ಟ್ ತೊಗೊಂಡು ಬರಿತಾ ಇದ್ದಾನೆ ಅಂತ ಹೇಳಿ. ಸೊ ಅವನಿಗೆ ಆ ದೇವರು ಇನ್ನೂ ಅಷ್ಟು ಚೆನ್ನಾಗೆ ಆಶೀರ್ವಾದ ಮಾಡಿ ಇನ್ನು ಮುಂದೆ ಅವನು ಇನ್ನೂ ಚೆನ್ನಾಗಿ ಬರಿಬೇಕು ನಮ್ಮ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅಂತ ಹೇಳ್ತೀನಿ. ಸೊ ತಾವೆಲ್ಲರೂ ಅವನಿಗೆ ಪ್ರೋತ್ಸಾಹನೆ ನೀಡಿ ಅವನು ಬರೆದಿದ್ದ ಈ ಬುಕ್ಕನ್ನು ಓದಿ ನಿಮ್ಮ ಕಮೆಂಟ್ಸ್ ಕೂಡ ಕೊಡಿ, ಫೀಡ್ಬ್ಯಾಕ್ ಕೂಡ ಕೊಡಿ. ನಿಮ್ಮ ಆಶೀರ್ವಾದ ಸದಾ ಇರಲಿ.